ಸೊ ನೋಡಿ, ಇದೇ ನಮ್ಮ ಟ್ರೈನು, SMVT ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್. ಇದು ಇಷ್ಟು ಕೋಚಸ್ಸು ನಮ್ಮ ಟ್ರೈನ್ ಅಲ್ವೇ ಅಲ್ಲ. ಆ್ಯಕ್ಚುಲಿ ಇದು ಟ್ರಾನ್ಸಿಟ್ ಕೋಚಸ್. ಇದು ಮೈಸೂರಿಗೆ ಹೋಗ್ತಾ ಇರೋದು. 1 2 3 4 5 6 ಕೋಚ್ ಆ್ಯಡ್ ಮಾಡಿದ್ದಾರೆ ನೋಡಿ ನಮ್ಮ ಟ್ರೈನ್ಗೆ. ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋದು ಅಲ್ಲೊಬ್ಬ ನಡ್ಕೊಂಬರ್ತಿದೆ ನೋಡಿ, ಅವ್ನು ನಿಂತಿದೆ ನೋಡಿ, ಅಲ್ಲಿಂದ ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋದು. ಅರ್ಧ ಪ್ಲ್ಯಾಟ್ಫಾರ್ಮ್ ಸುಮ್ಮನೆ ಈಸಿ ಟ್ರಾನ್ಸಿಟ್ ಕೋಚಸ್ಗೆ ಆಗೋಯ್ತು. ಸೊ ಬನ್ನಿ, ಇನ್ನೇನು 5 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ನೋಡಿ, ಇದು ಪ್ಯಾಸೆಂಜರ್ ಟ್ರೈನ್ ಆಗಿದ್ದರೂ ಸಹ ಸ್ಲೀಪರ್ ಕೋಚಸ್ಗಳು ಇದರಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಅನ್ರಿಸರ್ವ್ ಟ್ರೈನ್ ಇದು ಫುಲ್ಲೂ. ಸೊ ನಿಮಗೇನು ಎಕ್ಸ್ಟ್ರಾ ಕೊಡೋದು ಬೇಕಾಗಿಲ್ಲ ಇದಕ್ಕೆ. 1 2 3 ಮುಂದೆ ಹಿಂದ್ಗಡೆ 1 4 ಫ್ರಂಟಲ್ಲಿ 1 5 6 ಕೋಚ್ ಮಾತ್ರ ನಿಮಗೆ ನಾರ್ಮಲ್ ಜನರಲ್ ಟೈಪ್ ಇರೋಂಥದ್ದು ಸಿಗುತ್ತೆ ನಿಮಗೆ, ಅಂದರೆ ಕೂತ್ಕೊಂಡು ಹೋಗೋವಂಥದ್ದು. ಇನ್ನು ಸ್ಲೀಪರ್ ಬಗ್ಗೆ ಹೇಳಬೇಕು ಅಂದರೆ 1 2 3 4 ಫ್ರಂಟ್ ಎಂಡಲ್ಲಿ 2 ಮತ್ತು ಬ್ಯಾಕ್ ಎಂಡಲ್ಲಿ 2 ಸ್ಲೀಪರ್ ಕೋಚಸ್ಗಳು ಸಿಗುತ್ತೆ. ಸ್ಲೀಪರ್ ಅಪ್ಪ ಅಂದ್ಬಿಟ್ಟು ಎಕ್ಸ್ಟ್ರಾ ಕೊಡಬೇಕು, ಇದರಲ್ಲಿ ಹತ್ತಬಾರ್ದು, ರಿಸರ್ವೇಷನು ಅಂತ ನೀವೇನಾರು ಅಂದ್ಕೊತಿದ್ರೆ ಏನೂ ಇಲ್ಲ. ಆರಾಮಾಗಿ ಹತ್ತಿ ಕೂತ್ಕೋಬೋದು ನೀವು. ಸ್ಲೀಪರಲ್ಲೂ ಈಗ ಬರ್ತಿರೋ ಕೆಲವು ಕೋಚಸ್ಗಳು ಕನ್ವರ್ಟೆಡ್ ಇರುತ್ತೆ. ಸೊ ನಿಮಗೆ ಆ ಮಿಡಲ್ ಬರ್ತು, ಸೈಡ್ ಬರ್ತು ಅದೆಲ್ಲ ಫೋಲ್ಡ್ ಆಗದೇ ಇರೋ ಅಂಥ ಕೋಚಸ್ಗಳು ಇದೆ ಇವಾಗ. ಬಟ್ ಆದರೆ ಚೆಕ್ ಮಾಡಿ ನೋಡಿದೆ ಇವಾಗ ಒಳಗಡೆ ಆ ಥರದ್ದು ಏನಿಲ್ಲ. ನಾರ್ಮಲ್ ಸ್ಲೀಪರ್ ಹೆಂಗಿರುತ್ತೋ ಅದೇ ಥರ ಕೋಚಸ್ಗಳಿದು. ಸೊ ಆರಾಮಾಗೆ ನೀವು ಎಂಟ್ರಾಗಿದ ತಕ್ಷಣ ಟ್ರೈನು ಫಸ್ಟ್ ಕೋಚ್ ಬಿಟ್ಬಿಡಿ, ಸೆಕೆಂಡ್ ಕೋಚಿಗೆ ನಿಮಗೆ ಸ್ಲೀಪರ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಆರಾಮಾಗಿ ಪ್ಯಾಸೆಂಜರ್ ಟ್ರೈನ್ಗೆ ಎಷ್ಟು ಫೇರ್ ಕಟ್ಟಬೇಕೋ ಅಷ್ಟು ಕಟ್ಟಿದ್ರೆ ನಿಮಗೆ ಸ್ಲೀಪರ್ ಟ್ರೈನಲ್ಲಿ ಹೋಗ್ಬೋದು ನೀವು ಆರಾಮಾಗಿ. ಎಕ್ಸಾಕ್ಟಾಗಿ 11:15 ಹೊರಟಿದ್ದೀವಿ SMVT ಬೆಂಗಳೂರಿನಿಂದ. ಸೊ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ ಕ್ವಿಕ್ಕಾಗೆ. ಇಲ್ಲಿಂದ ಹೊರಟಿದ ತಕ್ಷಣ ನಾವು ರೈಟ್ ಡೈವರ್ಷನ್ ತೊಗೊತೀವಿ, ಅಂದರೆ KSR ಬೆಂಗಳೂರು ಕಡೆ ಹೋಗೋ ಡೈವರ್ಷನ್ ತೊಗೊತೀವಿ. ಅಲ್ಲಿಂದ ನಮ್ಮ ಫಸ್ಟ್ ಹಾಲ್ಟ್ ಒಂದು ಬೆಂಗಳೂರು ಕಂಟೋನ್ಮೆಂಟ್ ಇರುತ್ತೆ. ಅಲ್ಲಿಂದ KSR ಬೆಂಗಳೂರು ರೀಚ್ ಆಗ್ತೀವಿ. ಅಲ್ಲಿಂದ ಮಾಮೂಲಿ ಬಿಡದಿ, ಚನ್ನಪಟ್ಟಣ, ಮದ್ದೂರು, ರಾಮನಗರ, ಮಂಡ್ಯ, ಶ್ರೀರಂಗಪಟ್ಟಣ ಮೇಲೆ ನಾವು ಮೈಸೂರು ರೀಚ್ ಆಗ್ತೀವಿ. ಸೊ ಪ್ರತಿದಿನ ಈ ಟ್ರೈನು 11:15 SMVTಯಿಂದ ಹೊರಡುತ್ತೆ ಮತ್ತು ಸರಿಸುಮಾರು 4 ಗಂಟೆ ಅಷ್ಟೊತ್ತಿಗೆ ನೀವು ಮೈಸೂರು ರೀಚ್ ಆಗ್ತೀರ. ಸೊ ಇದೊಂದು ಓವರ್ ನೈಟ್ ಟ್ರೈನ್ ಅಂತಲೇ ಹೇಳ್ಬೋದು. ಮುಂಚೆ ಇದಕ್ಕೆ ನೈಟ್ ಕ್ವೀನ್ ಅಂತ ಕರಿತಾಯಿದ್ರು, ಕನಸಿನ ರಾಣಿ ಅಂತ ಕರಿತಿದ್ರು. ಇವಾಗ ಇದನ್ನು SMVT ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಸೊ ನೋಡಿ, ಈ ಕಡೆ 2 ಲೈನ್ ಬರ್ತಿದೆಯಲ್ಲ, ಈ 2 ಲೈನ್ ಬಂದು ಕೃಷ್ಣಾಜಪುರಂ ಕಡೆಯಿಂದ ಬರ್ತಿರೋದು. ಅಂದರೆ ಹೇಳಬೇಕಂದ್ರೆ ಚೆನ್ನೈ ಬೆಂಗಳೂರು ಮೇನ್ ಲೈನ್ ಅದೆರಡು, ಮತ್ತು ನಾವು SMVT ಲೈನ್ ಕಡೆಯಿಂದ ಬರ್ತಿದ್ದೀವಿ. ಇನ್ನೊಂದು ಸ್ವಲ್ಪ ದೂರದಲ್ಲೇ ಹೋಗಿ ಒಂದು ಪುಟ್ಟ ಲೆಫ್ಟ್ ಡೈವರ್ಷನ್ ತೊಗೊತೀವಿ. ಸೊ ದಟ್ ಆ ಲೈನಿಗೆ ನಾವು ಹೋಗಿ ಜಾಯ್ನ್ ಆಗ್ತೀವಿ. ಸೊ ಇದೇ ಪಾಯಿಂಟ್ ನಾನು ನಿಮ್ಗೆ ಹೇಳ್ತಿದ್ದು. ಚೆನ್ನೈ ಲೈನಿಗೆ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಟ್ರೈನ್ ಡೈವರ್ಟ್ ಆಗ್ತಾ ಇದೆ. ಲೈನ್ ಸ್ವಿಚ್ ಮಾಡ್ತಿದ್ದೀವಿ ನೋಡಿ. ಒಂದು ಲೈನ್ ಸ್ವಿಚ್ ಮಾಡಿ ಇವಾಗ ಅಪ್ ಲೈನಿಗೆ ಬಂದಿದ್ದೀವಿ. ಅಪ್ ಲೈನಿಂದ ಮತ್ತೆ ಸ್ವಿಚ್ ಮಾಡಿ ಡೌನ್ ಲೈನ್ಗೆ ಹೋಗ್ತೀವಿ.
ಸಖತ್ತಾಗಿತ್ತು ಗೊತ್ತಾ ಅದು. 60 ಸೀರಿಯಸ್ ಆಗಿ 65 ಕ್ರೂಸ್ ಮಾಡ್ತಿದ್ದವನು 30 ಸೆಕೆಂಡಲ್ಲಿ ಆಲ್ಮೋಸ್ಟ್ 20ಗೆ ಬಂದಿದೆ. ಕಾಷನ್ ಆರ್ಡರ್ ಇದೆ ಇಲ್ಲಿ 20, ಸೊ ಅದಕ್ಕೋಸ್ಕರ 20ನಲ್ಲಿ ಸ್ಪೀಡ್ ರೆಸ್ಟ್ರಿಕ್ಟ್ ಆಗಿದೆ ಇಲ್ಲಿ. ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ವರ್ಕ್ ಇದು. ಪೌಲ್ಟ್ರಿ ಟೌನ್ ಮೆಟ್ರೋ ಸ್ಟೇಷನ್ ಅನ್ಸುತ್ತೆ ಇದು. ಇನ್ ಕೇಸ್ ನಾನು ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಾನು ಕರೆಕ್ಟ್ ಮಾಡಿ. ಪೌಲ್ಟ್ರಿ ಸ್ಟೇಷನ್ ಮೆಟ್ರೋ ಸ್ಟೇಷನ್ನ ಅಥವಾ ಬೇರೆ ಯಾವುದೋ ಅಂತ. ಕರ್ನಾಟಕದ ಹೆಮ್ಮೆ ನೋಡಿ, ಗೋಲ್ಡನ್ ಚಾರಿಯಟ್ ಇಲ್ಲೇ ನಿಂತಿದೆ. ಮೇ ಬಿ ಇನ್ನೊಂದು ಟ್ರಿಪ್ ಸ್ಕೆಡ್ಯೂಲ್ ಆಗಿದೆ ಅನಿಸುತ್ತೆ ಈ ಟ್ರೈನ್ಗೆ. ಕದಂಬ, ಗಂಗಾ, ನೋಡಿ ಇಲ್ಲೂ ಒಂದಷ್ಟು ರೇಕ್ಸ್ ನಿಂತಿದೆ ಗೋಲ್ಡನ್ ಚಾರಿಯಟ್. ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ ಕೂಡ ರೀಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಟೋಟಲಾಗಿ 6 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಬೆಂಗಳೂರು ಕಂಟೋನ್ಮೆಂಟ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ BNC. 11:44ಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು 11:45ಕ್ಕೆ ಇಲ್ಲಿಂದ ಹೊರಡುತ್ತೆ ಮೈಸೂರು ಎಕ್ಸ್ಪ್ರೆಸ್. 1 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿಗೆ 7 ನಿಮಿಷ ಲೇಟಾಗೆ ಅಂದರೆ 11:51ಕ್ಕೆ ಇಲ್ಲಿ ಬಂದಿದ್ದೀವಿ. 11 ಗಂಟೆ ರಾತ್ರಿನಲ್ಲಿ ಯಾವುದೇ ಫುಡ್ ವೆಂಡರ್ಸ್ಗಳಾಗಲಿ ಅಥವಾ ಸ್ಟಾಲ್ಸ್ಗಳಾಗಲಿ ಓಪನ್ ಇಲ್ಲ. ಸೊ ನೀರು ಬಾಟ್ಲು ಮತ್ತು ಏನಾದರೂ ತಿಂಡಿ ತಿನಿಸುಗಳನ್ನ ನೀವೇ ಓನಾಗೆ ಕ್ಯಾರಿ ಮಾಡಬೇಕಾಗಿ ಬರುತ್ತೆ. ಬನ್ನಿ, 1 ನಿಮಿಷ ಹಾಲ್ಟು ಆಯಿತು, ಸಿಗ್ನಲ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಬೆಂಗಳೂರು ಕಂಟೋನ್ಮೆಂಟಿಂದ. ಮೈಸೂರು ಚೆನ್ನೈ ಸೆಂಟ್ರಲ್ ಕಾವೇರಿ ಎಕ್ಸ್ಪ್ರೆಸ್. ಸೊ ಟೋಟಲಾಗಿ 11 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ 2ನೇ ನಿಲುಗಡೆ ಆದಂತಹ KSR ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SBC. ಇಲ್ಲಿಗೆ ಮೈಸೂರು ಎಕ್ಸ್ಪ್ರೆಸ್ 11:55ಕ್ಕೆ ಬರುತ್ತೆ ರಾತ್ರಿ ಮತ್ತು 12:15ಕ್ಕೆ ಇಲ್ಲಿಂದ ಹೊರಡುತ್ತೆ. 20 ನಿಮಿಷ ಹಾಲ್ಟು ಮೆಜೆಸ್ಟಿಕಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 12:15ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 0 ಡಿಲೇಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಯಲ್ ಅರೈವಲ್ ಟೈಮ್ ಪ್ರಕಾರ ಹೇಳಬೇಕಂದ್ರೆ ನಾವಿಲ್ಲಿಗೆ 20 ನಿಮಿಷ ಲೇಟಾಗೆ ಬಂದಿದ್ದೀವಿ. ನಾನು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಈ ಟ್ರೈನ್ ಖಾಲಿ ಇರುತ್ತೆ ಬಿಡು, ಆರಾಮಾಗೆ ಒಂದು ಸ್ವಲ್ಪ ನಿದ್ದೆ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇದ್ದರೆ
ಟ್ರೈನ್ ಅಂತೂ ಜಾಮ್ ಪ್ಯಾಕ್ ಆಗೋಯ್ತು ರೀ. ಸಡನ್ನಾಗೆ ಆಲ್ ಆಫ್ ಎ ಸಡನ್ ಜಾಮ್ ಪ್ಯಾಕ್ ಆಗೋಯ್ತು. ಆರಾಮಾಗಿ ಸೈಡ್ ಲೋಯರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೆ ನನ್ನ ಪ್ಲ್ಯಾನ್ ಇದ್ದಿದ್ದು. ಇವಾಗ ನೋಡಿದ್ರೆ ಸೈಡ್ ಲೋಯರಲ್ಲಿ RAC ಜೊತೆ ಇನ್ನೊಬ್ಬರು ಬಂದು ಕೂತ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇದೆ ಇವಾಗ ಟ್ರೈನು. ಏನಕ್ಕಂದರೆ ಈ ಕೋಚ್ ಸ್ಲೀಪರ್ ಕೋಚಲ್ಲಿ ಮಾತ್ರ ಅಷ್ಟು ರಶ್ ಇರೋದು. ಬೇರೆ ಕೋಚಸಲ್ಲಿ ಅಂತೂ ಓಕೆ ಪರವಾಗಿಲ್ಲ, ಎಲ್ರಿಗೂ ಸೀಟ್ ಇದೆ. ಸ್ಲೀಪರ್ ಕೋಚಸಲ್ಲಿ ಏನಕ್ಕಂದರೆ ಅಷ್ಟು ರಶ್ಶು, ಎಲ್ಲರೂ ಮಲ್ಕೊಂಡು ಹೋಗಬೇಕು ಮೈಸೂರು ತನಕ. ಸೊ ಅದಕ್ಕೋಸ್ಕರ ಸ್ಲೀಪರ್ ಕೋಚ್ 4 ಸ್ಲೀಪರ್ ಕೋಚ್ ಇದೆಯಲ್ಲ, ಅಂದರೆ ಫ್ರಂಟಲ್ಲಿ 2 ಬ್ಯಾಕಲ್ಲಿ 2, ಈ ಕೋಚ್ಗಳು ಮಾತ್ರ ಇಷ್ಟು ಜಾಮ್ ಪ್ಯಾಕ್ ಫುಲ್ ಆಗಿದೆ ರೀ. ಹಾಲಿಡೇ ಇರೋ ಕಾರಣ ಈ ಟ್ರೈನ್ ಜಾಮ್ ಪ್ಯಾಕ್ ಆಗಿರ್ಬೋದು, ಅದು ಕೂಡ ಒಂದು ರೀಸನ್ ಇದೆ. ಸೊ ಇನ್ನು ಮೆಜೆಸ್ಟಿಕ್ಕಲ್ಲಿ ಇಲ್ಲಿ ಒಂದು ಅಂಗಡಿ ಓಪನ್ ಆಗಿದೆ. ನೀರು ಬಾಟ್ಲುಗಳು ಮತ್ತು ತಿಂಡಿ ತಿನಿಸುಗಳು, ಬಿಸ್ಕೆಟ್ಸ್, ಚಿಪ್ಸ್ಗಳು ಸಿಗುತ್ತೆ ನಿಮಗೆ. ಮತ್ತು ಟೀ ಕಾಫಿ ಸಿಗುತ್ತೆ ಅಂತ ಹೇಳೋಣ ಅಂತ ಇದೆ ಆಲ್ಮೋಸ್ಟ್, ಬಟ್ ಟೀ ಕಾಫಿ ಕೂಡ ಇಲ್ಲಿ ನಿಮಗೆ ಸಿಗೋದಿಲ್ಲ. ಸೊ ನೀರು ಬಾಟ್ಲು ಬೇಕಾದರೆ ಮೆಜೆಸ್ಟಿಕ್ನ ನೀವು ಕನ್ಸಿಡರ್ ಮಾಡ್ಕೋಬೋದು. ನಾಯಂಡಹಳ್ಳಿ ಟೋಟಲಾಗಿ 23 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕೆಂಗೇರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KGI 12:39ಕ್ಕೆ ಇಲ್ಲಿಗೆ ಬರುತ್ತೆ ಮತ್ತು 12:40ಕ್ಕೆ ಇಲ್ಲಿಂದ ಮೈಸೂರು ಎಕ್ಸ್ಪ್ರೆಸ್ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 3 ನಿಮಿಷ ಲೇಟಾಗಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೂಡ ಸೇಮ್ ರಶ್ ಇನ್ಕ್ರೀಸ್ ಆಗ್ತಾನೇ ಹೋಗ್ತಿದೆ. ಪ್ಲಸ್ ಯಾವುದೇ ರೀತಿಯ ವೆಂಡರ್ಸ್ಗಳು ಇಲ್ಲಿ ಅವೈಲೇಬಲ್ ಇಲ್ಲ. ಸೊ ಹುಷಾರಾಗಿ ಈ ರೂಟಲ್ಲಿ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿ.
ಟೋಟಲಾಗೆ 55 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಮನಗರಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ RMGM. ಇಲ್ಲಿಗೆ ನಮ್ಮ ಟ್ರೈನ್ 1:19ಕ್ಕೆ ಬರುತ್ತೆ ಮತ್ತು 1:20ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 1:18ಕ್ಕೆಲ್ಲ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 1 ನಿಮಿಷ ಬಿಫೋರ್ ಟೈಮಾಗೆ ಬಂದಿದ್ದೀವಿ. 1 ನಿಮಿಷ ಹಾಲ್ಟು ಪ್ಲಸ್ 1 ನಿಮಿಷ ಬಿಫೋರ್ ಟೈಮ್ ಬಂದಿರೋದು ಕಾರಣ ಇಲ್ಲಿ ನಮಗೆ 2 ನಿಮಿಷ ಹಾಲ್ಟು ಕೊಟ್ಟಿದ್ದಾರೆ. ರಾಮನಗರ ನಿಮ್ಗೆ ಗೊತ್ತಿರೋಂಗೆ ಫೇಮಸ್ ಹಿಂದಿ ಮೂವಿ ಶೋಲೆ ಇಲ್ಲೇ ಶೂಟಿಂಗ್ ಮಾಡಿರೋ ಅಂಥದ್ದು. ಖಾಲಿ ಸ್ಟೇಷನ್ನು ಯಾವ ವೆಂಡರ್ಸ್ಗಳಾಗಲಿ ಅಥವಾ ಅಂಗಡಿಗಳಾಗಲಿ ತೆಗೆದಿಲ್ಲ. ಸೊ ಬೆಂಗಳೂರಿಂದ ಹೊರಟ ಮೇಲೆ ಈಗ ಸ್ವಲ್ಪ ಚಳಿ ಅನಿಸ್ತಾ ಇದೆ, ಯಾಕಂದರೆ ಊರಾಚೆ ಬಂದಿದ್ದೀವಲ್ವ. ಸೊ ಗಿಡ ಮರಗಳು ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಒಂದು 4ರಿಂದ 5 ಡಿಗ್ರಿ ಕಮ್ಮಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ರಾಮನಗರದಿಂದ. ಟೋಟಲಾಗೆ 104 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮಂಡ್ಯಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ MYA. ಇಲ್ಲಿಗೆ ಮೈಸೂರು ಎಕ್ಸ್ಪ್ರೆಸ್ 2:24ಕ್ಕೆ ಬರುತ್ತೆ ಮತ್ತು 2:25ಕ್ಕೆ ಇಲ್ಲಿಂದ ಹೊರಡುತ್ತೆ. ಬಟ್ ನಾವಿಲ್ಲಿ ಎಷ್ಟು ಗಂಟೆಗೆ ಬಂದಿದ್ದೀವಿ ಅಂತ ನೀವೇ ನೋಡಿ ಅನ್ಸುತ್ತೆ. 2:17ಕ್ಕೆಲ್ಲ ನಾವು ಮಂಡ್ಯ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 7 ನಿಮಿಷ ನಾವು ಬಿಫೋರ್ ಟೈಮಾಗೆ ಮಂಡ್ಯ ಎಂಟ್ರಾಗಿದ್ದೀವಿ. ಸೊ 1 ನಿಮಿಷ ಹಾಲ್ಟ್ ಇರೋದ್ರಿಂದ 7 + 1 8 ನಿಮಿಷ ಹಾಲ್ಟು ಮಂಡ್ಯನಲ್ಲಿ ಕೊಟ್ಟಿದ್ದಾರೆ. ಬೊಂಬಾಟ್ ರೀ ಈ ಟ್ರೈನ್ದಂತೂ ಸಖತ್ತಾಗಿತ್ತು. ಮದ್ದೂರು ಕೂಡ ನಾವು 10 ಮಿನಿಟ್ಸ್ ಬಿಫೋರ್ ಟೈಮ್ ರೀಚ್ ಆದ್ವಿ. ಚನ್ನಪಟ್ಟಣ ಕೂಡ 4 ಮಿನಿಟ್ಸ್ ಬಿಫೋರ್ ರೀಚ್ ಆದ್ವಿ. ಸೊ ಫ್ಯಾಂಟಾಸ್ಟಿಕ್ ರನ್ ಅಂತಲೇ ಹೇಳ್ತೀನಿ ಈ ಟ್ರೈನ್ದು. ಇದು ಸಹ ಸೈಲೆಂಟಾಗಿರೋ ಸಕ್ಕರೆ ನಗರ ಅಂತಲೇ ಇದಕ್ಕೆ ಕರೀತಾರೆ. ಸೊ ರೀಡೆವಲಪ್ಮೆಂಟ್ ವರ್ಕ್ ನಡೀತಾ ಇತ್ತು ನಾನು ಲಾಸ್ಟ್ ಟೈಮ್ ಮಂಡ್ಯ ವಿಸಿಟ್ ಮಾಡಿದಾಗ. ಬಟ್ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ FOB ಇದೆಯಲ್ಲ, ಫುಟ್ಓವರ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿ ಎಲಿವೇಟರ್ಸ್ ಅಂದರೆ ಎಸ್ಕಿಲೇಟರ್ಸ್ ಹಾಕ್ತಿದ್ರು. FOB ಹತ್ರ ಎಸ್ಕಿಲೇಟರ್ಸ್ ಹಾಕ್ತಾಯಿದ್ರು. ಸೊ ಇವಾಗ ಕಂಪ್ಲೀಟ್ ಆಗಿದೆ ಅದು. ನೋಡಿ SWR ಅವರು ರೈಲ್ ಫ್ಯಾನ್ಸ್ ತೆಗೆದಿರೋ ವೀಡಿಯೋಸ್ನ ಡಿಸ್ಪ್ಲೇ ಮಾಡ್ತಿದ್ದಾರೆ. SMT ಅವರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನೈಸ್. ಸೊ ಇಲ್ಲಿವರೆಗೂ ಈ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ ಟೈಮ್ ಟೇಬಲ್ ಏನಿರುತ್ತೆ ಅಂದರೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಇದು ಎಕ್ಸ್ಪ್ರೆಸ್ ಟ್ರೈನ್ನ ಟೈಮ್ ಟೇಬಲ್. ಬಟ್ ಇಲ್ಲಿಂದ ನಾವು ಪ್ಯಾಸೆಂಜರ್ ಟ್ರೈನ್ ಟೈಮ್ ಟೇಬಲ್ ಫಾಲೋ ಮಾಡ್ತೀವಿ. ಅಂದರೆ ಪ್ರತಿಯೊಂದು ಪುಟ್ಟ ಸ್ಟೇಷನಲ್ಲೂ ನಾವು ನಿಲ್ಸ್ಕೊಂಡು ಹೋಗ್ತೀವಿ. ಏನಕ್ಕೆ ಗೊತ್ತಾ, 2:15 ಆಗಿದೆ. ಎಕ್ಸ್ಪ್ರೆಸ್ ಟ್ರೈನ್ ಟೈಮ್ ಟೇಬಲ್ ಪ್ರಕಾರ ಏನಾರು ಹೋದರೆ 3:45, 3:30 ಅಷ್ಟೊತ್ತಿಗೆ ನಾವು ಮೈಸೂರು ರೀಚ್ ಹೋಗ್ತೀವಿ. ಬಟ್ ಅಂಥ ಆಟ್ ಟೈಮಲ್ಲಿ ಬೇಡ ಅಂದ್ಬಿಟ್ಟು ಸ್ಲೋ ಆಗಿ ಈ ಟ್ರೈನ್ನ ಮೈಸೂರು ತನಕ ಕ್ಲಿಯರ್ ಮಾಡ್ಕೊತಾರೆ. ಬಟ್ ನನ್ನ ಸಜೆಷನ್ ಪ್ರಕಾರ 4:15 ಅಷ್ಟೊತ್ತಿಗೆ ಈ ಟ್ರೈನ್ ಟೈಮಿಂಗ್ ಕೊಟ್ಟಿದ್ದಾರೆ ಮೈಸೂರಿಗೆ. ಇನ್ನೊಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಏನಾದರೂ ಎಕ್ಸ್ಟೆಂಡ್ ಆದರೆ ಒಂದು ಒಳ್ಳೆ ಕನೆಕ್ಟಿವಿಟಿ ಅಂತಲೇ ಹೇಳ್ತೀನಿ. ಹೆಂಗೆ ಎಕ್ಸ್ಟೆಂಡ್ ಮಾಡೋದು ಅಂತ ಏನಾದರೂ ಇನ್ ಕೇಸ್ ಯೋಚನೆ ಮಾಡ್ತಿದ್ರೆ ಇನ್ನೊಂದು 5ರಿಂದ 6 ಸ್ಟೇಷನ್ಸ್ನ ಹಾಲ್ಟು ಇನ್ಕ್ರೀಸ್ ಮಾಡಿಬಿಟ್ಟು ಈ ಟ್ರೈನ್ ಟೈಮ್ ಟೇಬಲ್ನ 6 ಗಂಟೆ ಅಷ್ಟೊತ್ತಿಗೆ ಮೈಸೂರು ರೀಚ್ ಮಾಡಿದ್ರೆ ಬೊಂಬಾಟ್ ಟ್ರೈನ್ ಅಂತಲೇ ಹೇಳ್ತೀನಿ.